ನನ್ನ ಬಗ್ಗೆ ದೇವರ ಚಿತ್ತ ಏನು, मेरे बारे में परमेश्वर का इच्छा क्या है ಅಲ್ವಾ? ಎಷ್ಟು ನಿಮ್ಮ ಮುಖದ ಮೇಲೆ ಗೊತ್ತಾಗ್ತದೆ. ಎಲ್ಲ ಭಾಳ ಜನರಿಗೆ ಪ್ರಶ್ನೆ, बहुत सारे लोगों को ये ಭಾಳ सवाल ಜನ है। ನಮಗೆ ಏನು ಕೇಳ್ತಾರೆ ಅಂದ್ರೆ, बहुत सारे लोग हमसे क्या पूछते हैं, ನನ್ನ ಬಗ್ಗೆ ದೇವ್ರ ಚಿತ್ತ ಏನು, मेरे बारे में परमेश्वर ನಾನು का ಹೆಂಗೆ इच्छा क्या ತಿಳ್ಕೊಳ್ಳೋದು, है, मैं कैसे उसे समझूं। ನಾನು ಅದಕ್ಕೆ ಒಂದ್ಸಾರಿ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಯಾಕಂದ್ರೆ ಇದು ಹೆಂಗಂದ್ರೆ, एक एक बार क्या कहना मुझे समझ में नहीं आता, क्योंकि ये कैसा ಇದು है, ಯಾವ ಥರ ಅಂದ್ರೆ, ये इस तरीके का है। ನೀವು ಮನೆಗೆ ಹಾಲು ತೊಗೊಂಡು ಬರ್ತೀರಾ, आप घर दूध लेकर आते हो, ಎಷ್ಟು ಜನ ಮನೆಯಲ್ಲಿ ಹಾಲು ಉಪಯೋಗಿಸ್ತೀರಾ ನಿಮ್ಮಲ್ಲಿ? कितने लोग आपके घर में दूध इस्तेमाल करते हो? ಕೆಲವರು ಅದನ್ನು ಮಾಡೋದಿಲ್ಲ. ನಮ್ಮ ಸಭೆಯಲ್ಲಿ ಕೆಲವರು ಏನು ಮಾಡೋದಿಲ್ಲ. थोड़े लोग हमारे कलीसिया में कुछ भी नहीं करते। ಹಾಲು ಅಂದ್ರೆ ಎಷ್ಟು ಜನರಿಗೆ ಗೊತ್ತಿದೆ? कितने लोग दूध को जानते हो? ಅಚ್ಚಾ, ಓಕೆ. ಏನೋ ಒಂದು ಹಾಲನ್ನು ಮನೆಗೆ ತರುವಾಗ जब दूध हम घर ले आते हैं, ನೀವು ಒಂದು ವಸ್ತುವನ್ನು ಮನೆಗೆ ತರ್ತೀರಾ, ಒಂದು ಹಾಲನ್ನು ಅಷ್ಟೇ ತರ್ತೀರಾ. आप सिर्फ एक वस्तु को घर ले आते हो, ಕರೆಕ್ಟಾ? सही है। ನಂತರ ಬೇಕಿದ್ರೆ ನೀವು ಅದನ್ನ ಟೀ ಮಾಡ್ಕೊಳ್ಳಿ, उसके बाद उसको आप चाय बना ले, ಮೊಸರು ಮಾಡ್ಕೊಳ್ಳಿ, या फिर दही बना ले। ಇದ್ದೀರಾ ಇಲ್ಲ? क्या आप यहीं पर ಮೊಸರು ಮಾಡ್ಕೊಳ್ಳಿ, ಬೇಕಿದ್ರೆ चाहिए तो आप दही बनाइए, ಮಜ್ಜಿಗೆ ಮಾಡ್ಕೊಳ್ಳಿ, उसे आप ताक बनाइए, ಮಜ್ಜಿಗೆ ಮಾಡ್ಕೊಳ್ಳಿ, उसे आप ताक बनाइए, ಮಜ್ಜಿಗೆ ಮಾಡ್ಕೊಂಡು ಒಗ್ಗರಣೆ ಹಾಕ್ಬಿಟ್ಟು ಸಾರು ಮಾಡ್ಕೊಳ್ಳಿ. उस ताक को तड़का डालकर उसे दाल के जैसे बना ಏನು ಬೇಡಪ್ಪ ಅಂದ್ರೆ, कुछ भी नहीं चाहिए ಒಂದು तो ಗ್ಲಾಸ್ ಅಲ್ಲಿ ಅದನ್ನ ಹಾಕೊಂಡು ಒಂದು 4 ಐಸ್ ಕ್ಯೂಬ್ ಹಾಕೊಂಡು ಸ್ವಲ್ಪ ಸಕ್ಕರೆ ಅಥವಾ ಜೇನುತುಪ್ಪ ಹಚ್ಕೊಂಡು ಕೋಲ್ಡ್ ಮಿಲ್ಕ್ ಕುಡೀರಿ. वहाँ पर एक ग्लास में उसे डालकर थोड़ा सा आइस क्यूब डालकर उसे पी लीजिए। ಆದ್ರೆ ಎಲ್ಲವೂ ಬರೋದು ಎಲ್ಲಿಂದ? लेकिन ये सब कुछ कहाँ से हाल में आता है? बताने। दूध से ही ना। ಹಂಗೆ ऐसे ही ಸುಮ್ಮನೆ ದೇವ್ರ ಚಿತ್ತ ಏನಂತ ತಲೆ ಕೆಡಿಸ್ಕೊಳ್ಬಾರ್ದು. परमेश्वर का इच्छा क्या है कि दिमाग खराब नहीं करना ಮೊದಲು है। ಹಾಲು ಮನೆಗೆ ತರಬೇಕು. पहले दूध को घर ले आना है। ಅಂದ್ರೆ उसका मतलब ಅನ್ಯೋನ್ಯತೆಯನ್ನ, सहभागिता, ಪವಿತ್ರಾತ್ಮನ ಅನ್ಯೋನ್ಯತೆಯನ್ನ ತಗೊಳ್ಬೇಕು. पवित्र आत्मा के सहभागिता, ಪವಿತ್ರಾತ್ಮನ ಅನ್ಯೋನ್ಯತೆ ಬಂದ್ರೆ, पवित्र आत्मा का सहभागिता अगर आ जाता है तो, ಪವಿತ್ರಾತ್ಮನ ಅನ್ಯೋನ್ಯತೆ ಬಂತು ಅಂದ್ರೆ, पवित्र आत्मा का सहभागिता आ जाता है तो, ನಿನ್ನ ದೇವ ಚಿತ್ತ ನೀನು ಮೊಸರಾಗಬೇಕಾ, परमेश्वर ಮಜ್ಜಿಗೆ का ಆಗ್ಬೇಕಾ, इच्छा ಅದು ತಾನೇ ಸ್ಟಾರ್ಟ್ ಆಗ್ಬಿಡ್ತದೆ. अब दही बनना है या फिर ताक बनना है, ಆದ್ರೆ वो ನಮ್ಮಲ್ಲಿ अपने आप ही होने ನಮ್ಮಲ್ಲಿ लगेगा। ಅನೇಕರ ತೊಂದರೆ ಏನಂದ್ರೆ, लेकिन हम में से कई लोगों का तकलीफ क्या ಹಾಲು है, ತರಬೇಕಲ್ಲ, दूध को लाना है ना, ಪವಿತ್ರಾತ್ಮನ ಅನ್ಯೋನ್ಯತೆಯನ್ನು ಹೊತ್ಕೊಳ್ಬೇಕಲ್ಲ. पवित्र आत्मा की सहभागिता को पाना है ना। ಶುಕ್ರವಾರ, ಶನಿವಾರ, ಗುರುವಾರ, शुक्रवार, शनिवार, गुरुवार, ಈ ಸಾರಿ ನಾನು ಇಲ್ಲಿಂದ ಓಡೋಗ್ಬಿಟ್ಟೆ. इस बार मैं यहाँ से भाग कर गया। ಏನೋ ಒಂದು ಸಣ್ಣ ಕೆಲಸ ಇತ್ತು एक छोटा सा काम ಪಾಸ್ಟರ್ था ಬಶೀರ್ ಅವ್ರ ಜೊತೆಗೆ. पास्टर बशीर के साथ। ಏನೋ ಏನೋ ಒಂದು 2 ಬಟ್ಟೆ ಹಾಕೊಂಡು ಹೋಗ್ಬಿಟ್ಟೆ, तो ತಗೊಂಡೆ. कपड़े डालकर मैं वहाँ पर 2 चला ದಿನ गया। ದೇವರ ಸನ್ನಿಧಿಯಲ್ಲಿ, 3 ದಿನ ದೇವರ ಸನ್ನಿಧಿಯಲ್ಲಿ ಕಳೆದೋಗ್ಬಿಟ್ಟೆ. ಕೆಲಸ ಮುಗಿಸ್ಕೊಂಡ್ಬಿಟ್ಟು काम खत्म कर कर ನಿನ್ನೆ ರಾತ್ರಿವರೆಗೂ ದೇವರ ಸನ್ನಿಧಿಯಲ್ಲಿ ಕಳೆದೋಗ್ಬಿಟ್ಟೆ. कल रात तक परमेश्वर की उपस्थिति में मैं खो गया था। ಕೆಲವೊಂದು ಸಾರಿ ನಾವು ಓಡಿ ಹೋಗೋದು ಹೊರತು ಆತನ ಜೊತೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. कई बार जब हम भाग कर जाते हैं तब उनकी उपस्थिति में हम बैठ नहीं सकते। ಆಮೇನ್. ಏನೋ ಈಗ ಈ ಸ್ವಲ್ಪ ಮೆಲ್ಲನೆ ಸ್ಟಾರ್ಟ್ ಆಗ್ಬೋದು, थोड़ा धीरे से प्रारंभ हो ಆದ್ರೆ सकता है, ನಾನು ಅನ್ಕೊಳ್ತೀನಿ ಬರುವ ಒಂದೊಂದಾಗಿ ಹೆಜ್ಜೆ ನಾವು ಮುಂದಿಡ್ತೀವಿ ಅಂತ ಅನ್ಕೊಳ್ತೀನಿ. लेकिन मैं समझता हूँ कि एक एक कदम हम आगे रखेंगे। ಮಕ್ಕಳಿಗೆ बच्चों को ಚೆನ್ನಾಗಿ ಹೆಸರಿಟ್ವಿ अच्छे से नाम हमने रखा, ಅಲ್ವಾ? सही ಈ है। ಮಕ್ಕಳು ಹುಟ್ಟಿದ ತಕ್ಷಣ यह बच्चों का जन्म होते ही, ನಾನು ಅನ್ಕೊಳ್ತೇನೆ, ಈ ಮಕ್ಕಳು ಹುಟ್ಟಿದ ತಕ್ಷಣ मैं सोचता हूँ ये बच्चों का जन्म होते ही ಇವ್ರ ಮನೆಯಲ್ಲಿ ಏನಾದ್ರೂ ಸ್ವಲ್ಪ ಬದಲಾವಣೆಗಳಾಗಿರ್ಬೋದಲ್ಲ. इनके घर में थोड़े से बदलाव हुए होंगे ना। ತಮ್ಮ ಹಾಸಿಗೆ ಮೇಲೆ ಮಲಗಿಸ್ಬಿಟ್ರ ಅದನ್ನ, अपने ही बिस्तर पे उसने उसको सुला दिया, ತಮ್ಮ ಹಾಲಿನ ಪಾತ್ರೆಯಲ್ಲಿನೇ ಹಾಲು ಕಾಸಿ ಕುಡಿಸ್ಬಿಟ್ರ. अपने दूध के कटोरे में ही डालकर उसको दूध पिला दिया। ಹಲೋ, ಒಂದು ಮಗು ಹುಟ್ಟಿದ ತಕ್ಷಣ एक बच्चे का जन्म होते ಅಲ್ಲಿ ही ಬದಲಾವಣೆಗಳಾಗಿರ್ಬೋದಲ್ಲ. वहाँ पर बदलाव हुए होंगे ಏನಪ್ಪಾ ना। ಅಂದ್ರೆ, वो क्या है, ಅದರ ಹಾಲಿಗೆ ಬೇರೆ ಪಾತ್ರೆ ತಂದಿರ್ಬೋದಲ್ಲ, उसके दूध के लिए अलग सा बॉटल लाए होंगे ना। ಅಲ್ವಾ? सही है, ಇದಿರಲ್ಲ ಅಲ್ವಾ? अब यहाँ आते ಅದಕ್ಕೆ हैं, ಬೇರೆ ಸಪರೇಟ್ ಬಟ್ಟೆ ತಂದಿರ್ಬೋದಲ್ವಾ, उसको अलग से कपड़े लाए होंगे ना। ಅದಕ್ಕೆ ಬೇರೆ ಏನಂತೀರಾ, ಹಾಸಿಗೆ ತಂದಿರ್ಬೋದು, ಅದು ಗಾದಿ ಏನಂತೀರಾ, ಬೆಡ್, उसके लिए अलग से ಮೆಟ್ರಸ್ बिस्तर लाए ತಂದಿರ್ಬೋದಲ್ವಾ? होंगे ना। ಹೌದಾ? ನಾನು ಒಂದು ಕೆಲವು ದಿನಗಳ ಹಿಂದೆ ನಾನು ಕೇಳಿಸ್ಕೊಂಡೆ, थोड़े दिन पहले मैंने सुना, ನಮ್ಮ ಬ್ರದರ್ ಆನಂದ್ हमारे भाई आनंद ಇಷ್ಟು ವರ್ಷ ಬಹಳ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. इतने साल ज्यादा दिमाग उन्होंने खराब नहीं ಈಗ ಮಗಳು किया। ಹುಟ್ಟಿದ್ಮೇಲೆ अब बेटी पैदा होने के ಯಾರ್ದೋ बाद ಮುಂದೆ ಅಂತ ಇದ್ರಂತೆ, किसी के सामने वो कह ಈಗ रहे ನಾನು थे, ಯೋಚನೆ ಮಾಡ್ಬೇಕು, ಒಂದು ಕಾರ್ ತಗೊಳ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ, ನನ್ನ ಮಗಳು ಬಂದವಳೆ ಅಂತ. अब मैं भी सोच रहा हूँ एक कार लेने के लिए मेरी बेटी आई है। ಅಬ್ಬಬ್ಬಬ್ಬಬ್ಬಬ್ಬ. ಆಮೇಲೆ आमीन, ತುಂಬಾ ಸಂತೋಷ. बहुत खुशी की बात ಒಂದ್ಸರಿ ಆದ್ರೂ ನಮ್ಮ ಬಗ್ಗೆ ಹಂಗೆ ಯೋಚನೆ ಮಾಡಲಿಲ್ಲ ಇವರು. है। एक बार भी हमारे बारे में सोचा ही नहीं है ಮಗಳು ಬಂದ लोगों ने। ತಕ್ಷಣ बेटी आते ही ಅಲ್ವಾ ಸೇವಿಂಗ್ಸ್. सेविंग्स, ಅಂದ್ರೆ उसका मतलब ಈ ಮನುಷ್ಯನಲ್ಲಿ इस मनुष्य में ಮಗ ಹುಟ್ಟಿದ್ನಂದ್ರೆ, ಮಗಳು ಹುಟ್ಟಿದ್ಲಂದ್ರೆ बेटा बेटी पैदा होती है ಇಷ್ಟೊಂದು तो ವಾತ್ಸಲ್ಯ, इतना ममता ಇಷ್ಟೊಂದು है, ಪ್ರೀತಿ. इतना प्यार है। ಈಗ ತಂದು ಬಿಟ್ಟು ಅವಳದು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ अब खुद ಮಾಡ್ತಾನೆ. के बारे में छोड़कर उसके बारे में सोचने ಮತ್ತೆ ಯಾವ लगते ದೆವ್ವ हैं। ಬಂದು ನಿನ್ ಕಿವಿಯಲ್ಲಿ ಹೇಳ್ತು, ದೇವರು ನಿನ್ನನ್ನು ಹುಟ್ಟಿಸಿದ ನಂತರ ತನ್ನದ್ ಬಿಟ್ಟು ನಿನ್ನ ಬಗ್ಗೆ ಯೋಚಿಸೋದಿಲ್ಲ ಅಂತ?
ವಾತ್ಸಲ್ಯ ಮಮತೆಯನ್ನ ಕೊಟ್ಟವನ ಆತ, ममता को देने वाले ही परमेश्वर है, ಅವನೇ ಕೊಟ್ಟಿರೋನು. उन्होंने ही उसे दिया है। ಕೊಟ್ಟಿರುವುದರಲ್ಲಿ ಇಷ್ಟು ಮಮತೆ ಇದೆ ಅಂತಂದ್ರೆ ಕೊಡು ಅದನ್ನು ಹುಟ್ಟಿಸಿದ ಆತನಲ್ಲಿ ಎಷ್ಟಿರಬಾರ್ದು? देने वाले में ही इतना ममता है, तो उसको जन्म देने वालों में कितना ममता हो सकता ಆ है। ಸುಳ್ಳನ್ನ ತೆಗೆದು ಕಸದ ಬುಟ್ಟೆಗೆ ಹಾಕಿ उस झूठ को निकाल कर बाहर फेंक दीजिए। ಆಮೇನ್. आमेन। ದೇವರ ಚಿತ್ತವನ್ನು ಸ್ವಲ್ಪ ನೋಡ್ಕೊಳ್ಳೋಣ ಇವತ್ತು. परमेश्वर की इच्छा को थोड़ा हम आज देखेंगे। ಯಾರಾದ್ರೂ ಇಲ್ಲಿದ್ರೆ ಒಂದ್ಸಾರಿ अगर ಹಾಲೆಲೂಯಾ कोई ಅಂತ यहाँ ಹೇಳಿ. पर है तो एक बार हालेलुया आप कहिए। ದೇವರು परमेश्वर ಆದಿಯಲ್ಲಿ आदि में ಸುಂದರವಾದ ಕಥೆ ಹೇಳ್ತಾರೆ. ಎಷ್ಟು ಜನರಿಗೆ एक ಕಥೆ सुंदर ಲೈಕ್ सा ಆಗುತ್ತೆ? कहानी बताता हूँ, सुनिए। कितने लोगों को कहानी पसंद है? ದೇವರ ವಾಕ್ಯ ಹೇಳ್ತದೆ, परमेश्वर का वचन कहता है, परमेश्वर ने आकाश और पृथ्वी को रचा। सही है? पीछे आपको सुनाई दे रहा है? ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದಂತೆ. परमेश्वर ने आकाश और पृथ्वी को ಇದ್ರ रचा। ಬಗ್ಗೆ ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಳೋಣ, ಧ್ಯಾನ ಮಾಡಿಕೊಳ್ಳೋಣ. इसके बारे में थोड़ा हम समझेंगे और ध्यान करेंगे। ಕೇಳಿ ಬೇಗ ಮುಗಿಸ್ಕೊಳ್ಳೋಣ, जल्दी खत्म ಯಾಕಂದ್ರೆ करेंगे, ಇವತ್ತು ಸ್ವಲ್ಪ ಸಮಯ ಕಳೆದು ಬಿಟ್ಟಿದ್ದೀವಿ. क्योंकि थोड़ा सा समय हमने आमेन। बिताया है। ಸ್ವಲ್ಪ ಇದನ್ನ ನಾವು ಸೃಷ್ಟಿ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ थोड़ा सा अगर सृष्टि के बारे में हम समझ लेंगे ನಮಗೆ तो ಮುಂದಿನ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. आगे के विषयों को समझने के लिए थोड़ा आसान ಇದನ್ನ ಧ್ಯಾನ ಕೊಟ್ಟು रहेगा। ಕೇಳಿ. इसे आप ध्यान देकर सुनिए। ದೇವರು ಭೂಮಿಯನ್ನ ಈಗಿರೋ ಭೂಮಿ ವಿಚಾರ ಮಾಡಬೇಡಿ ನೀವು. अब रहने वाले भूमि को आप सोचिए। ಇವತ್ತು ಸ್ವಲ್ಪ ನಾವು ಸ್ವಲ್ಪ ದಿನ ಕೈ ಬಿಟ್ಟಂತ ಸಿಸ್ಟರ್ನ ತಿರುಗಿ ಎತ್ಕೊಳ್ಳೋಣ. अब थोड़े दिन हाथ जिसे छोड़ दिया है उस बहन को वापस हम यार? लेंगे। वो कौन है? ಆಮೇನ್. ಹಿಂದೆ ಸ್ವಲ್ಪ ಯೋಚಿಸೋಣ, ಆಯ್ತಾ? थोड़ा सा हम सोचेंगे। ಸುಂದರವಾದ ಭೂಮಿಯನ್ನು ಸೃಷ್ಟಿ ಮಾಡಿದ. अच्छे तरीके से पृथ्वी को उन्होंने रचा। ಆಮೇನ್. आमेन। ಆಕಾಶ ಬೇರೆ ಮಾಡ್ದ. आकाश को उन्होंने अलग किया। ಈಗ ಭೂಮಿ ಮೇಲೆ अब पृथ्वी पर, ಒಂದ್ ನಿಮಿಷ, ನಾನು ಹೆಂಗ್ ಹೋಗ್ತೀನಿ ಹಂಗೆ ಹೋಗ್ಬೇಕು ಎಲ್ರು. सब मैं जैसे बताऊंगा वैसे इल्ली। ही समझिए। ಭೂಮಿ ಬರ್ತದ ಕಣ್ ಮುಂದೆ, आंखों के सामने पृथ्वी नजर आ रहा है। ಹ್ಯೂಜ್ ಬ್ಯೂಟಿಫುಲ್ ಸುಂದರವಾದಂತ ಭೂಮಿ. एक बड़ा सा पृथ्वी। ಆಯ್ತಾ? सही है? ಭೂಮಿಯನ್ನ ಸೃಷ್ಟಿ ಮಾಡಿ पृथ्वी को रचाकर ಈಗ ದೇವರು अब परमेश्वर ಭೂಮಿಗೆ ಹೇಳ್ದ, पृथ्वी से उन्होंने कहा ಎಲ್ಲಾ ಕಾಯಿಪಲ್ಯದ ಗಿಡಗಳು ಹುಟ್ಟಿಕೊಳ್ಳಿ. सारे तरकारियों के पेड़ पौधे वहां पर आ जाए। ಗಿಡ ಮರ ಎಲ್ಲ ಸುಂದರವಾಯ್ತು. ಗಿಡ पेड़ ಮರಗಳು ಬಂದ್ವ, पौधे सब कुछ बहुत सुंदर ಪಕ್ಷಿಗಳು तरीके से। ಬಂದ್ವು, सारे पक्षी आ गए। ಪಕ್ಷಿಗಳು ಬಂದ್ವು, पक्षी आ गए, ಪ್ರಾಣಿಗಳು. सारे प्राणियां। ಈಗ ನಿಮಗೆ ಗೊತ್ತಾ ಒಂದು ವಿಷಯ, अब आप विषय जानते हो, ದೇವರು ಇದನ್ನ ಹಿಂಗೆ ಸೃಷ್ಟಿ ಮಾಡಿದಾಗ परमेश्वर ने जब इसे इस तरीके से रचा, ಬೇಟೆ ಆಡೋದು, ಬೇಟೆ ಅನ್ನೋದು ಇರ್ಲಿಲ್ಲ. शिकार करना वहां पर नहीं था। ಯಾಕೆ ಗೊತ್ತಾ? क्यों आप जानते हो? ಹುಲಿ एक सिंह जो है ಮಾಂಸವನ್ನ ತಿಂತಾ ಇರ್ಲಿಲ್ಲ. वो मांस को नहीं खाता ಇವತ್ತು था। ಕೆಲವೊಂದು ರಹಸ್ಯಗಳನ್ನ ಬಿಡಿಸ್ತೀನಿ ಕೇಳಿ. थोड़े से राज आज बताऊंगा, सुनिए। ಎಲ್ಲ ಸುಂದರವಾಗಿತ್ತು. बहुत सब कुछ सुंदर था। ಆಮೇನ್. आमेन। ಈಗ ಮುಂದೆ ಆತ ಬಿದ್ದ, ಆದಾಮನು ಬಿದ್ದ, ಅಲ್ಲಿ ಹೋಗೋದು ಬೇಡ ಈಗ. आगे आदम गिर गया, उसके पास हम ಯಾಕಂದ್ರೆ नहीं ನಾವು ದೇವರ जाएंगे, ಚಿತ್ತದ ಬಗ್ಗೆ क्योंकि ಮಾತಾಡ್ತಾ हम ಇದ್ದೀವಿ. परमेश्वर की इच्छा के बारे में बात कर रहे हैं। आमेन। आमेन। ಆಮೇನ್. आमेन। ಎಲ್ಲ ಸುಂದರವಾಗಿರುವಾಗ ಪರ್ಫೆಕ್ಟ್ ವರ್ಲ್ಡ್, सब परिपूर्ण दुनिया था। ಪರ್ಫೆಕ್ಟ್ ವರ್ಲ್ಡ್. एक परिपूर्ण दुनिया। ಇರುವಿ ಇದೆ, वहाँ पर चींटी है, ಕಡಿಯೋದಿಲ್ಲ. वो नहीं काटता है। ಆಮೇನ್. आमेन। ಹಾವುಗಳಿದೆ, सांप है, ಕಚ್ಚೋದಿಲ್ಲ. वो नहीं ಅವುಗಳಿಗೆ डसते, ಕಾಲುಗಳಿದೆ, उसको पैर भी है, ಮಾತಾಡ್ತವೆ. वो बात भी करते हैं। ನವಿಲುಗಳಿವೆ, वहाँ पर नविल ಎಲ್ಲಾ है, ರೀತಿ ಪಕ್ಷಿಗಳು हर तरीके के पक्षी हैं, ಸುಂದರವಾಗಿದೆ. बहुत सुंदर है। ಆಗ ದೇವರು ಹೇಳದಂತೆ, तब परमेश्वर ने कहा, ನಾವು ಮನುಷ್ಯನನ್ನ ನಮ್ಮ ಸ್ವಾರೂಪ್ಯದಲ್ಲಿ ಸೃಷ್ಟಿ ಮಾಡೋಣ. हम मनुष्य को अपने स्वरूप में रचेंगे। ಕರೆಕ್ಟಾ? सही है? ದೇವರೇನ್ ಮಾಡ್ದ? परमेश्वर ने क्या किया? ಈಗ ನೋಡಿ, ಮಣ್ಣಿನಿಂದ ಈಗ ಅದಕ್ಕೆ ಏನಿದೆ ಭೂಮಿ, ಭೂಮಿ ಸಂಪೂರ್ಣ ಭೂಮಿ ನೆನಪಿದೆ ತಾನೆ? अब संपूर्ण पृथ्वी आपको याद है ना? ನಾನಿನ್ನು ಏದೇನ್ ಸೀಮೆಯ ತೋಟಕ್ಕೆ ಬಂದಿಲ್ಲ. मैं अभी एदेन बाग तक नहीं पहुंचा हूँ। ಅದಿಲ್ಲ ಇನ್ನು, वो अभी है ही नहीं, ಅದಿಲ್ವೇ ಇಲ್ಲ. वो अभी है ही नहीं। ದೇವ್ರ ಭೂಮಿಯನ್ನು ಮಾಡಿದಾಗ परमेश्वर ने जब पृथ्वी को रचा, ಎಲ್ಲ ಸುಂದರವಾಗಿದೆ. सब कुछ सुंदर तरीके से है। ಇನ್ನು ತೋಟ, ಇಡೀ ಇಡೀ ಭೂಮಿನೇ ತೋಟ ಆಗಿದೆ. पूरा पृथ्वी ही बाग बन चुका है। ಇಲ್ಲಿವರೆಗೆ ಇದ್ದವ್ರು ಒಂದ್ಸಾರಿ ಆಮೇನ್ ಅಂತ यहाँ ಹೇಳಿ. तक जो है एक बार आमेन कहिए। ಆಮೇನ್. आमेन। ಈಗ अब ದೇವರು ಮಣ್ಣಿನಿಂದ, परमेश्वर ने मिट्टी से, ಯಾವ ಮಣ್ಣಿನಿಂದ? ಈಗ किस मिट्टी से? ಬಹಳ ಇಂಪಾರ್ಟೆಂಟ್ ವಿಷಯಕ್ಕೆ ಬರ್ತಾ ಇದ್ದೀನಿ. बहुत जरूरी विषय पर आया ಯಾವ हूँ। ಮಣ್ಣಿನಿಂದ? किस मिट्टी से? ಇಡೀ ಭೂಮಿಯನ್ನ ಸೃಷ್ಟಿಸಿದನಲ್ಲ. पूरे पृथ्वी को उन्होंने रचा है ना? ಆಮೇನ್. ಆ आमेन। ಸೃಷ್ಟಿಯಲ್ಲಿ उस सृष्टि में, ಆ ಭೂಮಿಯ उस भूमि पर ಸ್ವಲ್ಪ ಮಣ್ಣಿನಿಂದ रहने वाले थोड़े मिट्टी से ಏನ್ ಮಾಡಿದಂತೆ? उन्होंने क्या ಮನುಷ್ಯನನ್ನ किया? ರೂಪಿಸಿದ. एक मनुष्य को रचा। ಎದರಿಂದ ರೂಪಿಸಿದ? किससे रूप दिया? ಮಣ್ಣಿನಿಂದ ರೂಪಿಸಿದ. मिट्टी से ಫಾಸ್ಟ್ ಇದು बनाया। ಹಳೆ ಕತೆ. पासवान जी, ये पुराना कहानी ಹೌದು. है। हाँ सही ಹೊಸ है। ರಹಸ್ಯಕ್ಕೆ ಬರುವಾಗ नए रहस्य के पास जब हम आते हैं, ಹಳಿದರ ಆಧಾರ ಬೇಕೇ ಬೇಕು. पुराने चीज का आधार चाहिए। ಆಮೇನ್. आमेन। ಈಗ ಮನುಷ್ಯನನ್ನ ರೂಪಿಸಿದ್ಮೇಲೆ अब मनुष्य को रचने के बाद ಇಡೀ ಭೂಮಿ ಆತನ ಕಣ್ಣು ಮುಂದಿತ್ತಿಲ್ವೋ? पूरा पृथ्वी उनके आंखों के सामने था ना? ಇಡೀ ಭೂಮಿ ಸುಂದರವಾಗಿತ್ತಲ್ವಾ? पूरा पृथ्वी सुंदर तरीके से था ಎಲ್ಲ ना? ಪರ್ಫೆಕ್ಟ್ ಆಗಿತ್ತಲ್ವಾ? सब कुछ परिपूर्णता से था।
ಮನುಷ್ಯನನ್ನ ಅಲ್ಲೇ ಬಿಡಬಹುದಿತ್ತಲ್ವಾ? मनुष्य को वहीं पर वो छोड़ सकते थे। ನಂಬರ್ 1 पहला चीज ಆತನ್ ಬಿಡ್ಲಿಲ್ಲ. उन्होंने नहीं छोड़ा। ಯಾಕೆ? क्यों नहीं ನಿಮ್ಮ छोड़ा? ಮಗಳು ಹುಟ್ಟಿದಾಗ ಮನೆಯೆಲ್ಲ ಸ್ವಚ್ಛನೇ ಇತ್ತಲ್ವಾ? जब आपकी बेटी पैदा हुई पूरा घर क्लीन ही था ना। ನಾನು ಇಲ್ಲಿ ಆನಂದ್ ಮಂಜು ಕೂತವ್ರು ಅವ್ರು ಕೇಳ್ತಾ ಇದ್ದೀನಿ ಆಯ್ತಾ? आनंद मंजू से पूछ रहा हूँ। ಆಮೆನ್. आमेन। ಮತ್ತೆ ಯಾಕೆ ಅವಳು ಬಂತು ಮನೆಯೆಲ್ಲ ಕ್ಲೀನ್ ಮಾಡಿದ್ರಿ ನೀವು? फिर क्यों वो आने के बाद फिर से घर तुमने स्वच्छ किया? ಯಾಕೆ ನಿಮ್ಮ ಮನೆಯಲ್ಲಿ ಹಾಸಿಗೆ ಇರ್ಲಿಲ್ವಾ? क्यों तुम्हारे घर में बिस्तर नहीं था? ಮತ್ತೆ ಮಗಳು ಹುಟ್ಟಿದ ಮೇಲೆ ಮತ್ತೊಂದು ಅವಳಿಗೆ ಸಪರೇಟ್ ಹಾಸಿಗೆ ಯಾಕೆ ತಂದ್ರಿ ನೀವು? फिर क्यों बेटी आने के बाद और एक नया बिस्तर तुमने खरीदा? ಯಾಕೆ ನಿಮ್ಮ ಮನೆಯಲ್ಲಿ ಪಾತ್ರೆಗಳು ಇರ್ಲಿಲ್ವಾ? क्यों तुम्हारे घर में कटोरे नहीं थे? ಅದನ್ನ ಚೆನ್ನಾಗಿ ತೊಳಿಬಹುದಿತ್ತು ತಾನೆ? उसे ही अच्छी तरीके से धो सकते थे ಯಾಕೆ ಅವಳ ना? ಹಾಲಿಗೆ ಬೇರೆ ಪಾತ್ರೆ ತಂದ್ರಿ ನೀವು? क्यों उसके दूध के लिए दूसरा कटोरा तुम ले आए? परमेश्वर ತಾನು ಸೃಷ್ಟಿಯಲ್ಲಿ अपने रचना में ತನ್ನ ಯಾವ ಗುಣಗಳನ್ನ ಇಟ್ಟಿದ್ದಾನಲ್ಲ, अपने जो गुणों को उन्होंने रखा है ना। ಒಂದು ನಿಮಿಷ ಕೇಳ್ತಾ ಇದ್ರಲ್ಲ, ಈ ಹೊಸ ಬಟ್ಟೆ ತರ್ತೀರಾ ನೀವು? अब नए कपड़े आप ले आते हो। ಆ ಬಟ್ಟೆನ ಒಗಿದ್ರೆ उस कपड़ों को आप ಈ धोएंगे ಹಳೆ तो ಕಾಲದಲ್ಲಿ ಬಹಳ ಆಗ್ತಾ ಇತ್ತು, पुराने जमाने में ये बहुत होता ಈಗ था, ಬಹಳ ಕಡಿಮೆ. अब बहुत कम होता है। ನಾವೆಲ್ಲ ಅವಾಗ ಹೊಸ ಬಟ್ಟೆ ತಂದ್ರೆ हम नए कपड़े लाते हैं तो ಸಪರೇಟ್ ಆಗಿ ಒಗಿರಿ. अलग से उसे धोइए। ಯಾಕೆ? क्यों? ಬಣ್ಣ ಬಿಡ್ತದೆ, ಬೇರೆದಕ್ಕೂ ಹತ್ತು ಬಿಡ್ತದೆ. वो रंग छोड़ेगा और दूसरों को भी लग जाएगा। ಬಟ್ಟೆಯಲ್ಲಿ ಅಂತ ಬಣ್ಣ ಸ್ವಲ್ಪ ಹೊರಗಡೆ ಬರ್ತದೆ ತಾನೆ? कपड़े में रहने वाला थोड़ा रंग बाहर आता है ना। ದೇವರು परमेश्वर ತಾನು ಸೃಷ್ಟಿ ಮಾಡಿದಾಗ जब उन्होंने सृष्टि किया, ಆತನ ಗುಣಗಳು, उनके गुण, ಆತನ ಗುಣಗಳು उनके गुण ಆತನ ಸೃಷ್ಟಿಯಲ್ಲಿ, उनके रचना में, ರೋಮಾಪುರದವರು ಬರೆದ ಪತ್ರಿಕೆ रोमियो के पुस्तक ಮೊದಲನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯ ಅಂದ್ಕೊಳ್ತೀನಿ, उसका तीसरा अध्याय में सोचता हूँ। ಪೌಲನ್ ಏನ್ ಬರೀತಾನಂದ್ರೆ, पौलुस इस तरीके से लिखता है, ಆದಿಯಿಂದಲೂ, आदि से ही, ಯಾರಾದ್ರೂ ಹೇಳಿ ಆದಿಯಿಂದಲೂ, कोई तो कहिए ಆದಿಯಿಂದಲೂ आदि से ही ಆತನ ಸನಾತನ ಗುಣವು, उनके गुण, ಆತನ ಸನಾತನ ಗುಣವು उनके सारे गुण ಆತನ ಸೃಷ್ಟಿ ಕಾರ್ಯದಲ್ಲಿ ಕಂಡು ಬಂದದೆ. उनके रचना में दिखाई पड़ता है। ಆತನ ಸನಾತನ ಗುಣವು उनका महान गुण जो है ಅವನ ಸೃಷ್ಟಿಯಲ್ಲಿ उनके रचना में ಆದಿಯಿಂದಲೂ ಕಂಡು ಬಂದಿದೆ. आदि से ही नजर आता है। ನಿನ್ನಲ್ಲಿ, आप में, ನಿನ್ನನ್ನ आपको ಆತನು ತನ್ನ ಸ್ವಂತ ಕೈಗಳಿಂದ उन्होंने अपने खुद के हाथों से ನಿರ್ಮಿಸಿರುವುದರಿಂದ बनाया है, इसीलिए ನೀನು ಸೃಷ್ಟಿಯಾದಾಗ್ಯೂ आपका रचना होने के ಆತನ बाद भी ಸನಾತನ ಗುಣಗಳು उनके महान गुण जो है ಎಲ್ಲ ಇಲ್ಲದೆ ಹೋದ್ರು, सब नहीं है तो भी ಕೆಲವಾದ್ರೂ थोड़े गुण तो ಸನಾತನ ಗುಣಗಳು उनके गुण ನಿನ್ನಲ್ಲಿ ಹರಿದು ಬಂದಿದೆ. आप में बहकर आए हैं। ಅದೇ ಗುಣ वही गुण जो ನಿನಗೆ है ನಿನ್ನ ಮಕ್ಕಳ ಬಗ್ಗೆ ವಾತ್ಸಲ್ಯ ಹುಟ್ಟಿಸುತ್ತೆ. आपको आपके बच्चों के बारे में ममता ले आता है। ಅದೇ ಗುಣ, वही गुण जो है, ಕೇಳ್ತಾ ಇದ್ದೀರಾ? क्या आप सुन रहे हैं? ಇದು ಅರ್ಥ ಆಗ್ತಿದೆ आप ತಾನೆ? समझ रहे हो? ಆಮೆನ್, आमेन, ಆಮೆನ್. आमेन। ಆತನು ಮನುಷ್ಯನನ್ನ ಸೃಷ್ಟಿಸಿದ ಮೇಲೆ उन्होंने मनुष्य को रचने के बाद ಎಲ್ಲ ಚೆನ್ನಾಗಿದ್ರೂ ಸಹ सब कुछ अच्छा रहने के बावजूद ಅವನಿಗೆ भी ತೃಪ್ತಿ ಇಲ್ಲ. उनको तृप्ति नहीं है। ಇವನನ್ನು ಇಲ್ಲಿ ಇಡೋದು ಆಗೋದಿಲ್ಲ. इसे यहाँ पर मैं नहीं रख सकता। ಯಾಕೆ? ಅಲ್ಲಿ ಚೇಳುಗಳಿದ್ವಾ? ಇರ್ಲಿಲ್ಲ. क्यों? वहाँ पर बिच्छू थे? नहीं थे। ಸೊಳ್ಳೆಗಳಿದ್ವಾ? ಇರ್ಲಿಲ್ಲ. वहाँ पर मच्छर थे? नहीं थे। ಎಲ್ಲ ಪರ್ಫೆಕ್ಟ್ ಇದೆ. सब कुछ अच्छा है। ಆದ್ರೂ ದೇವರು ಏನ್ ಹೇಳ್ತಾನೆ? लेकिन फिर भी परमेश्वर क्या कहते ತಾನು हैं? ಸೃಷ್ಟಿಸಿದ ಮನುಷ್ಯನನ್ನ अपने हाथ से रचे गए मनुष्य को ಭೂಮಿಯಲ್ಲಿ ಬಿಟ್ಟು ಬಿಡದೆ पृथ्वी में बिना छोड़े ಅದೇ ಭೂಮಿಯ ಮೇಲೆ उसी पृथ्वी के ऊपर, ಕೇಳಿ, आप सुनिए, ರಹಸ್ಯಗಳನ್ನ ಬಿಡಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. राजों को खोलने वाला हूँ, ಅದೇ सुनिए। ಭೂಮಿಯ ಮೇಲೆ उसी पृथ्वी के ऊपर ಏದೇನ್ ಅನ್ನುವಂತ ಒಂದು ಸೀಮೆ, एदेन नामक एक सीमा ಬೈಬಲ್ ನಲ್ಲಿ ಬರೆದಿರುವಂತ बाइबल में लिखा हुआ ಆದಿ ಕಾಂಡದಲ್ಲಿ उत्पत्ति के पुस्तक 2ನೇ में ಅಧ್ಯಾಯದ ಪ್ರಕಾರ उसके दूसरे अध्याय के अनुसार ಯೂಫ್ರೆಟಿಸ್ यूफ्रेटिस ಎಂಬ ನದಿ, वहाँ पर वो नामक नदी, ಹಿಂಗೆ ಉಳಿದ 4 ನದಿಗಳ ಹೆಸರುಗಳನ್ನ ನೋಡಿದ್ರೆ और बचे 4 नदियों के नामों को हम देखते हैं ಈಗಿನ तो ಕಾಲಕ್ಕೆ आज के समय में ಈ ಪ್ರಾಂತ್ಯ, यह एरिया जो ಈ है, ಏದೇನ್ ಪ್ರಾಂತ್ಯವೇನಿದೆ, ये एदेन भाग जो है, ಇದು ಸಿರಿಯಾ ಅಥವಾ ಇರಾಕ್, ये सीरिया या फिर इराक, ಆ ಪ್ರಾಂತ್ಯದಲ್ಲಿ ಬರ್ತದೆ. उस जगह में वो आता है, ಯಾಕಂದ್ರೆ ಈ ನದಿಗಳು ಅಲ್ಲಿನೇ ಹುಟ್ಟಿರೋದು, ಬೆಳೆದಿರೋದು. क्योंकि यह नदी वहाँ पर ही है। ಕೇಳ್ತಾ ಇದ್ದೀರಾ? क्या आप सुन रहे ಅದರ हैं? ಅರ್ಥ, उसका मतलब, ಐ ಡೋಂಟ್ ನೋ ಇಫ್ ಯು ಆರ್ ಎಷ್ಟರಿಗೆ ಅರ್ಥ ಆಗ್ತಾ ಇದೆ? कितने लोग समझ पा ಅದರ रहे ಅರ್ಥ, हैं? उसका मतलब, ದೇವರು ಈ परमेश्वर ಭೂಮಿಯನ್ನೆಲ್ಲ ಸೃಷ್ಟಿ ಮಾಡಿ इस पृथ्वी को रचकर, ಏದೇನ್ ತೋಟದ ಹೆಸರಲ್ಲ, एदेन एक बाग का नाम नहीं ಈಗೆಲ್ಲ है, ತೆಗೆದು ಓದ್ಲಿಕ್ಕೆ ಸಮಯ ಇಲ್ಲ. अब सब खोलकर पढ़ने के लिए समय नहीं है। ಏದೇನ್ ತೋಟವಲ್ಲ, एदेन एक बाग नहीं है, ಏದೇನ್ ಆ ಸೀಮೆ ಹೆಸರು, एदेन उस सीमा का नाम है। ಏದೇನ್ ಸೀಮೆಯಲ್ಲಿ ಅಂತ ಬರ್ತದೆ. एदेन सीमा में कह के लिखा गया है। ಏದೇನ್ ಸೀಮೆಯಲ್ಲಿ एदेन सीमा में ಒಂದು ತೋಟವನ್ನ ಮಾಡಿದ. एक वाटिका को परमेश्वर ಆ ने बनाया, ತೋಟಕ್ಕೆ ಹೆಸರಿಲ್ಲ. और उस बाग के लिए कोई नाम नहीं है।
ನಾವೆಲ್ಲರೂ ಏದೇನ್ ತೋಟ ಅಂದ್ಬಿಟ್ಟಿದೀವಿ. हम सब एदेन बाग कह देते हैं. ನಿಮಗೆ ಪುರಾವೆ ಬೇಕಿದ್ರೆ अगर आपको सबूत चाहिए तो ಆದಿಕಾಂಡ 2:8 ನೋಡಿ. उत्पत्ति का पुस्तक ಆದಿಕಾಂಡ 2:8 ನೋಡಿ. ಬೇಗ दूसरा अध्याय 8वां वचन आप देखिए. ಬೇಗ ಓದಿ. ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೇನ್ ಸೀಮೆಯಲ್ಲಿ ಒಂದು ಉದ್ಯಾನವನ ಅಂದಲ್ಲ. ಈಗ ಆಳಕ್ಕೆ ಹೋಗೋಣ, ಸ್ವಲ್ಪ ರೆಡಿ ಆಗ್ರಿ, ಸ್ವಲ್ಪ ಚುರುಕಾಗಿ. थोड़ा आप तैयार हो जाइए. ಯಾಕೆ ಗೊತ್ತಾ? क्यों आप जानते हो? ಕೇಳಿ. सुनिए. ದೇವರು ಆದಾಮನನ್ನು ಸೃಷ್ಟಿಸಿದ. परमेश्वर ने आदम को रचा. ಅವನಿಗೆ ಒಂದು ತೋಟವನ್ನು ಮಾಡಿದ್ನ. और उसके लिए एक बाग को रचा. ನಿನ್ನನ್ನು ಸೃಷ್ಟಿಸಿದ್ನ. आपको उन्होंने रचा. ನಿನ್ನ ತೋಟ ಇದೆ. आपका एक बाग है. ನಾನು ಹೇಳಿದೆ ನಿನ್ನ ತೋಟ ಇದೆ. मैंने कहा आपका एक बाग है. ಒಂದು ನಿಮಿಷ ಕೇಳು ನೀನು. 1 मिनट आप सुनिए. ಏದೇನ್ ಸೀಮೆಯಲ್ಲಿ, ಏದೇನ್ सीमा में ಏನಂತೆ? ಒಂದು ಉದ್ಯಾನವನವನ್ನ ಮಾಡಿ, ಒಂದು ತೋಟವನ್ನ ಮಾಡಿ, ತಾನು ರೂಪಿಸಿದ ಮನುಷ್ಯನನ್ನ ಅದರಲ್ಲಿ ಇರಿಸಿದನು. ಆಮೆನ್. आमेन. ಮನುಷ್ಯನ ರೂಪ ಎಲ್ಲಾಗಿತ್ತು? मनुष्य का रूप कहाँ पर हुआ था? ತೋಟದಲ್ಲ, बाग में नहीं. ತೋಟದ ಮಣ್ಣಿನಿಂದ ಮನುಷ್ಯನನ್ನು ಮಾಡಿಲ್ಲ. उस बाग से मिट्टी से मनुष्य को नहीं बनाया. ಅರ್ಥ ಆಗ್ತದೆ ಇಲ್ಲೋ क्या ಗೊತ್ತಿಲ್ಲ आप समझ ನನಗೆ. रहे हैं? ಬಹಳ ಡಲ್ ಆಗಿದ್ದೀರಾ? ಹಲೋ, ಡಲ್ ಆಗಿದ್ದೀರಾ ಇಲ್ಲ ತಾನೆ? ತೋಟದ ಮಣ್ಣಿನಿಂದ ಮಾಡಿಲ್ಲ ಅವನನ್ನ. उस बाग के मिट्टी से उसे नहीं बनाया ಆದ್ರೆ गया. ಭೂಮಿಯ ಮಣ್ಣಿನಿಂದ ಮಾಡಿದಾನೆ. लेकिन पृथ्वी के मिट्टी से उसे बनाया गया ಕೇಳ್ತಾ है. ಇದ್ದೀರಾ? क्या आप सुन रहे हैं? ಪಾಸ್ಟರ್, ವ್ಯತ್ಯಾಸ ಏನು? पासवान जी, इसका व्यत्यास क्या ಬಹಳ है? ವ್ಯತ್ಯಾಸ ಇದೆ. बहुत व्यत्यास है. ಕೇಳ್ತಾ ಇದ್ದೀರಾ? क्या आप सुन रहे हैं? ಇವರು ಹೊಸ ಹಾಸಿಗೆಯನ್ನ ಮಗಳಿಗೆ ತಮ್ಮ ಮನೆಯಲ್ಲಿರುವ ಹಾಸಿಗೆಯಿಂದ ಮಾಡಲಿಲ್ಲ. इन्होंने अपने बच्चे के लिए घर में रहने वाले बिस्तर से नया बिस्तर नहीं ಯಾರಿಗಾದ್ರೂ बनाया. ಅರ್ಥ ಆಗಿದ್ರೆ ಸ್ವಲ್ಪ ಹೇಳ್ಬೇಕೇನಾದ್ರೂ. अगर किसी को समझ आए तो कुछ तो कहिए. ಇವರು ತಮ್ಮ ಮನೆಯಲ್ಲಿ ಹೊಸ ಪಾತ್ರೆಯನ್ನ ಮನೆಯಲ್ಲಿರುವ ಪಾತ್ರೆಯನ್ನ ಮಾಡಲಿಲ್ಲ. इन्होंने अपने घर में नए कटोरे को घर में रहने ಹೊಸದನ್ನ वाले ತಂದ್ರು. कटोरे से नहीं बनाया. ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, मैंने पहले ಎಚ್ಚರವಾಗಿರಿ. आप चौकस रहिए. ರಹಸ್ಯಾರ್ಥಗಳನ್ನ ಗೂಢಾರ್ಥಗಳನ್ನ ಬಿಚ್ಚಲಿಕ್ಕೆ ಹೋಗ್ತಾ ಇದ್ದೀವಿ. रहस्य चीजों को मैं खोल रहा हूँ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, इसलिए परमेश्वर का वचन ದೇವರು कहता है, परमेश्वर ಅಂದ್ರೆ इसका मतलब- ಇದರ ಅರ್ಥ ಏನ್ ಗೊತ್ತಾ? इसका मतलब क्या आप जानते ಈಗ हो? ಹೇಳ್ತೀನಿ, आप बताता हूँ. ನೀನು आप ಭೂಮಿಯಲ್ಲಿದ್ದರು, पृथ्वी में रहने के ನೀನು बावजूद ಭೂಮಿಯವನಲ್ಲ. आप पृथ्वी के नहीं हो. Though you are in this world, you are not of this world. ನೀನು ಭೂಮಿಯಲ್ಲಿದ್ರು, आप इस पृथ्वी में रहने के ನೀನು बावजूद ಏದೇನ್ ಸೀಮೆಯಲ್ಲಿರ್ಬೇಕು. आपको एदेन बाग में रहना है. ಯಾಕಂದ್ರೆ क्योंकि ದೇವರು परमेश्वर ನಿನಗಾಗಿ आपके लिए ಒಂದು ಸೀಮೆಯನ್ನ ಆರಿಸಿಕೊಂಡ. एक सीमा को उसने चुना है. ಮಾರೆ ಮಾಯಿರಿಕಿ ತೊರಶಂತರೆ ಯಾರಿಯಲಬ, ಯಾರಿಗೂ ಅಲ್ಲಿ ಬಿಡುಗಡೆ ಆಗ್ತಾ ಇದೆ. किसी को वहां पर छुटकारा मिल रहा है. ಎಲ್ಲಿ ಅರಿಯದೆ ಯಾರು ಸೊಕೊಲೋಮೋನಿ ಅಂದ. ಇಲ್ಲಿರೋರು ಯಾರಾದ್ರೂ ಇಲ್ಲಿದ್ರೆ ಆಮೇನ್ ಅಂತ यहाँ पर ಹೇಳ್ತೀರಾ? रहने वाले कोई है तो आमीन कहेंगे. ಭೂಮಿಯ ಮಣ್ಣಿನಿಂದ ಮನುಷ್ಯನನ್ನ ಮಾಡ್ದ. पृथ्वी के मिट्टी से मनुष्य को उन्होंने ಆದ್ರೆ रचा. ಅದೇ ಭೂಮಿಯಿಂದ ಏದೇನನ್ನ ಮಾಡ್ಲಿಲ್ಲ. लेकिन उसी पृथ्वी से एदेन बाग को उन्होंने नहीं बनाया. ಇಲ್ಲಿವರೆಗೆ ಸೈತಾನನು ಮೋಸ ಮಾಡಿದ ನಮಗೆ. यहाँ तक शैतान ने हमें धोखा दिया है. ಏದೇನ್ ಸೀಮೆಯಲ್ಲಿ एदेन सीमा में ಒಂದು ಉದ್ಯಾನವನ್ನ ಸೃಷ್ಟಿ ಮಾಡಿದ. एक वाटिका को उन्होंने बनाया. ಯಾರಾದ್ರೂ ಕೇಳ್ತಾ ಇದ್ದೀರಾ? क्या आप सुन रहे हैं? ಈಗ ಮನುಷ್ಯ ಬುದ್ಧಿ ಹೇಳ್ತದೆ, अब मनुष्य का बुद्धि कहता ಪಾಸ್ಟ್ರೇ, है, पासवान जी, ಮಣ್ಣಿಲ್ದೆ ಅದೆಲ್ಲ ಹೆಂಗ್ ಬೆಳೀತದೆ? मिट्टी के बिना वो सब कुछ कैसे उगेगा? ಕೇಳಿ ಹೇಳ್ತೀನಿ. आप सुनिए, मैं ನಾವು बताऊंगा. ಜಾಗ ತಗೊಂಡ್ವಿ. हमने जगह लिया. ಆಮೇನ್. आमेन. ಈಗ ನನ್ನ ಮನಸ್ಸು ಹೇಳ್ತದೆ, अब मेरा मन कहता है ಇಲ್ಲಿ ಗಿಡ ಚೆನ್ನಾಗಿ ಬೆಳಿಬೇಕಂದ್ರೆ यहाँ पर पेड़ अच्छे से बढ़ना है ಸ್ವಲ್ಪ तो ಒಳ್ಳೆ ಮಣ್ಣನ್ನ ತಂದು ಒಂದು 3 ಫೀಟ್ ತುಂಬಿಸೋಣ ಹೊಲ ಎಲ್ಲ. थोड़ा अच्छा मिट्टी लाकर 3 फीट पूरे खेत को हम भरेंगे. ಕೇಳ್ತಾ ಇದ್ದೀರಾ? आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ದೇವರು परमेश्वर ಪರಲೋಕದ ಒಡೆಯ. स्वर्ग के मालिक है. ದೇವರು परमेश्वर ಪರಲೋಕದ ಒಡೆಯ. स्वर्ग के मालिक है. ನೀವು ಚುರುಕಾಗಿ ಉತ್ತರ ಕೊಟ್ರೆ आप अच्छे से उत्तर ನಿಮಗೆ देंगे तो ಚೆನ್ನಾಗಿ ಅರ್ಥ ಆಗುತ್ತೆ. आपको अच्छे से समझ आएगा. ದೇವರು परमेश्वर ಪರಲೋಕದ ಒಡೆಯ. वो स्वर्ग के मालिक है. ಅವನು ಏನಾದ್ರೂ ತಂದ್ರೆ अगर वो कुछ लाते हैं तो ಎಲ್ಲಿಂದ ತರ್ತಾನೆ? वो कैसे लाएंगे? ಪರಲೋಕದಿಂದ ತರ್ತಾನೆ. स्वर्ग से लाएंगे. ಉದ್ಯಾನವನ್ನ ಸೃಷ್ಟಿ ಮಾಡ್ದ. एक वाटिका को उन्होंने रचा. ಆಮೆನ್. आमेन. ಅದಕ್ಕಿಂತ ಮುಂಚೆನೆ ಹೇಳುತ್ತೆ, उससे पहले ही वचन कहता है ಆತನು उन्होंने ಭೂಮಿಯ ಮೇಲೆ, पृथ्वी के ऊपर, ಎಲ್ಲ ಭೂಮಿ ಮೇಲೆ. पूरे पृथ्वी के ऊपर. ಈಗ ಗಾರ್ಡನ್ ಬಂತ? अब बाग आ गया. ಗಾರ್ಡನ್ ಬಂತ? अब बाग आ गया. ಎಲ್ಲಿ ಬಂತು? कहाँ पर आया? ಏದೆನ್ ಸೀಮೆಯಲ್ಲಿ. एदेन सीमा में. ಈಗ ಈ ಸ್ಟೇಜ್ ಅನ್ನ ಇಡೀ ಸ್ಟೇಜ್ ಅನ್ನ ನಾವು ಭೂಮಿ ಅಂತ ಇಟ್ಕೊಳ್ಳೋಣ. अब पूरे स्टेज को हम पृथ्वी समझेंगे. ಇಲ್ಲಿದ್ದೀರಾ? क्या आप यहीं पर ದೇವರು हैं? ಇಡೀ ಭೂಮಿ ಮೇಲೆ परमेश्वर ने पूरे भूमि ಎಲ್ಲಾ पर ರೀತಿಯ ಕಾಯಿಪಲ್ಯಗಳನ್ನು ಹುಟ್ಟಿಸಿದ. हर तरीके की तरकारियों को उगाया.
ಎಲ್ಲ ರೀತಿಯ ಗಿಡಗಳನ್ನು ಹುಟ್ಟಿಸಿದ, हर एक तरीके के पेड़ पौधों को ಪ್ರಾಣಿ उगा दिया, ಪಕ್ಷಿಗಳೆಲ್ಲ. सारे प्राणी पक्षी. ಆದ್ರೆ लेकिन ಮನುಷ್ಯನನ್ನ ಅದೇ ಭೂಮಿಯಿಂದ मनुष्य को उसी पृथ्वी से ಆತನು ಸೃಷ್ಟಿ ಮಾಡುವಾಗ उन्होंने जब सृष्टि किया. ಇಂಟ್ರೆಸ್ಟಿಂಗ್ ಇದೆ ಅಲ್ಲ, क्या ये दिलचस्प है? ಅರ್ಥ ಆಗ್ತಾ ಇದೆ ಅಲ್ಲ? क्या आप समझ रहे ಇವತ್ತು हो? ಬಿಡುಗಡೆ ಆಗ್ಬೇಕು ಇದ್ರ ಬಗ್ಗೆ. आज इसके बारे में चिंता ಮನುಷ್ಯನನ್ನ न ಅದೇ करना. ಭೂಮಿಯಿಂದ ಸೃಷ್ಟಿ ಮಾಡುವಾಗ मनुष्य को उसी मिट्टी से जब रचते हैं. ಆಮೇನ್ आमेन ಆಮೇನ್ ತಿರುಗನೆ आमेन ಆಮೇನ್. आमेन. ಇಲ್ಲಿ 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 ಮನುಷ್ಯನ ಸೃಷ್ಟಿ ಮಾಡ್ದ, यहाँ पर मनुष्य को उन्होंने रचा. ಎಲ್ಲ ಐತೆ, सब कुछ है, ಎಲ್ಲ ಐತೆ. सब कुछ है. ಆದ್ರೆ लेकिन ಇವನ್ಗೆ ಅದೀತನಿಗೆ लेकिन इसको ಹಲೋ ದೇವರಿಗೆ परमेश्वर को ಯಾಕೋ ಇದಕ್ಕಿಂತ ಚೆನ್ನಾಗಿ ಕೊಡ್ಬೇಕಲ್ಲ ಅವನಿಗೆ. इसको इससे भी अच्छा देना है ना. ಮೊದಲನೇ ಸಾರಿ ದೇವರ ಇಚ್ಛೆ, पहली बार परमेश्वर का इच्छा, ಕೊನೆವರೆಗೂ ಅದೇ ಇಚ್ಛೆ. आखिर तक वही इच्छा. ಈಗಲೂ अभी भी ನೋಡ್ತಾನೆ, वो देखेंगे. ರೈಟ್ ಅವನು ನೋಡ್ತಾನೆ. वो ಕೇಳ್ತಾ देखते ಇದ್ದೀರಾ? हैं. क्या आप सुन रहे हैं? ಇದ್ಯಾಕೋ ಇಷ್ಟೇ ಸಾಲದಿಲ್ಲಲ್ಲ. इतना ही काफी है नहीं है ना. ಬಾರಿಕೋರು ಇವನನ್ನು ಇನ್ನೂ ಸ್ವಲ್ಪ ಎತ್ತಬೇಕು. इसे और थोड़ा उठाना ಅದೇ है. ಚಿತ್ತ, वही इच्छा, ಸೇಮ್ ವಿಲ್ ಇಸ್ ಕಂಟಿನ್ಯೂಯಿಂಗ್ ಫಾರ್ ಯು. ಅದೇ ಚಿತ್ತ ನಿನಗೋಸ್ಕರ ಮುಂದುವರಿತಾ ಇದೆ. वही इच्छा आपको भी है. ಏನ್ ಮಾಡಿದ? उन्होंने क्या किया? ಪೂರ್ವ ದಿಕ್ಕಿನಲ್ಲಿ पूर्व दिशा में ಒಂದು ತೋಟವನ್ನು ಮಾಡಿದ. एक बाग को उन्होंने रचा. ಇದಕ್ಕೆ ನೀವಂತೀರಾ आप कहेंगे ಫಸ್ಟ್ ಅದೇ ಮಣ್ಣಿಂದ ಮಾಡಿರ್ತಾನೆ, पासवान जी उसी मिट्टी से ನಾನು बनाया ನಿಮ್ಗೆ गया ತೋರಿಸ್ತೀನಿ है. ಇವತ್ತು. मैं आपको आज दिखाऊंगा. ಸಾಧ್ಯನೇ ಇಲ್ಲ. संभव ही नहीं है. ಹೆಂಗೆ? कैसे? ಓದೋಣ ವಚನ. ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ವಚನ अगर आप ಓದಿದ್ರೆ पढ़ेंगे तो आपको ಖಂಡಿತ समझ ನಿಮ್ಗೆ ಅರ್ಥ आएगा. ಆಗುತ್ತೆ. ಓದಿದ್ರೆ ವಚನ. निश्चय ही आपको समझ आएगा. ಆಮೇನ್ आमेन ಆಮೇನ್. आमेन. ಆದಿಕಾಂಡ 3ನೇ ಅಧ್ಯಾಯ, उत्पत्ति का पुस्तक उसका 3रा अध्याय. ಆದಿಕಾಂಡ 3ನೇ ಅಧ್ಯಾಯ उत्पत्ति का पुस्तक उसका 3रा 23ನೇ अध्याय. ವಚನ, उसका 23वां वचन. 23 24 23 और 24वां 23 वचन. 24 ಬೇಗ. ಅವನು ಉತ್ಪತ್ತಿಯಾದ ಭೂಮಿಯನ್ನೇ ನಿಲ್ಲಿ 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 ಏದೇನ್ ತೋಟದಲ್ಲಿ ಅವನನ್ನು ಉತ್ಪತ್ತಿ ಮಾಡಿದ್ನ, एदेन बाग में उनको उत्पत्ति उन्होंने किया. ಭೂಮಿ ಮೇಲೆ ಉತ್ಪತ್ತಿ ಮಾಡಿದ್ನ. पृथ्वी पर उत्पन्न किया. ಕರೆಕ್ಟಾ? सही ಯಾಕೆ है. ದೇವ್ರ ವಾಕ್ಯ ಹೇಳ್ತದೆ? क्योंकि परमेश्वर का देवरु वचन कहता है परमेश्वर ने ಮನುಷ್ಯನನ್ನ मनुष्य को ಭೂಮಿಯ ಮಣ್ಣಿನಿಂದ पृथ्वी के मिट्टी से ಉತ್ಪತ್ತಿ ಮಾಡಿ उत्पत्ति कर ತೆಗೆದುಕೊಂಡು ಹೋಗಿ उसे ले जाकर ಎಲ್ಲಿಟ್ಟ? कहाँ पर रखा? ಏದೇನ್ ತೋಟದಲ್ಲಿಟ್ಟ. एदेन बाग में ಈಗ रखा. ಮನುಷ್ಯ ಪಾಪ ಮಾಡಿದಾಗ मनुष्य जब पाप करता है ಏನಂತ ಹೇಳ್ತಾ ಇದೆ? वो क्या कह रहा है? देवरु परमेश्वर ದೇವರು ಆದಾಮನನ್ನ मनुष्य को ಅವನು ಉತ್ಪತ್ತಿಯಾದ वह ಭೂಮಿಯನ್ನೇ जहाँ से वो उत्पन्न हुआ था उस पृथ्वी में ही ವ್ಯವಸಾಯ ಮಾಡುವುದಕ್ಕಾಗಿ खेती करने के लिए ಹೆಂಗೆ ಅವನನ್ನ ಕರ್ಕೊಂಡು ಹೋಗಿದ್ನೋ कैसे उसे ले गया था, ಹಂಗೆ ಅವನನ್ನ ಏದೇನ್ ತೋಟದಿಂದ ಹೊರಗೆ ಹಾಕ್ದ. वैसे ही उसे एदेन बाग से बाहर डाला गया. ಯಾವ ಭೂಮಿಯನ್ನು ಉಳುವುದಕ್ಕಾಗಿ, कौन से पृथ्वी पर ಯಾವ खेती ಭೂಮಿಯಿಂದ करने के लिए ಆತನು ತೆಗೆಯಲ್ಪಟ್ಟಿದ್ನೋ. जिस पृथ्वी से वो ಆಮೆನ್. निकाला गया था. ಆಮೇನ್. आमेन. ಮುಂದಿನ ವಚನ. आगे का वचन. ಇದಲ್ಲದೆ ಮುಂದೆ ಬಂದೆ. ಅದಲ್ಲದೆ ಹಾ. ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನು ಜೀವ ವೃಕ್ಷ ಎಲ್ಲಿತ್ತು? जीवन का वृक्ष कहाँ पर 23 था? 22ನೇ ವಚನ. ಆ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನ ಅಂತಲ್ಲ ಇದರಿಂದ ಕೈ ಚಾಚಿ ಜೀವ ವೃಕ್ಷದ ಫಲವನ್ನು ತಿಂದು ಸಹ ತಿಂದು ಶಾಶ್ವತವಾಗಿ ಬದುಕುವನಾಗಬಾರದು. ಆಮೇನ್. ಜೀವ ಫಲದ ಹಣ್ಣು ಎಲ್ಲಿತ್ತು? जीवन का वृक्ष कहाँ पर था? ಏದೇನ್ ತೋಟದಲ್ಲಿತ್ತು. एदेन बाग में था. ಭೂಮಿ ಅಲ್ಲಲ್ಲ, पृथ्वी में नहीं. ಭೂಮಿ पृथ्वी ಏದೇನ್ ತೋಟ. एदेन बाग. ಅರ್ಥ ಆಗ್ತಾ ಇದೆಯಾ? क्या आप समझ पा रहे ಭೂಮಿ हो? ಏದೇನ್ ತೋಟ, पृथ्वी एदेन बाग, ತೋಟದಲ್ಲಿ एदेन बाग में ಜೀವಕರ ವೃಕ್ಷ, जीवन वृक्ष, ಮನುಷ್ಯ ಭೂಮಿಯಿಂದ ತೆಗೆಯಲ್ಪಟ್ಟಿದ್ದಾನೆ. पृथ्वी से निकाला गया है. ಇವೆರಡಕ್ಕೂ ಏನು ವ್ಯತ್ಯಾಸ ಇಲ್ಲ. इन दोनों के बीच में कोई व्यत्यास नहीं ಇದು है. ಚೆನ್ನಾಗಿದೆ, ये भी अच्छा ಇದು है ಚೆನ್ನಾಗಿದೆ. और वो भी अच्छा है. ಆದ್ರೆ लेकिन ದೇವರಿಗೆ परमेश्वर ತನ್ನ को ಮಕ್ಕಳಿಗೆ अपने बच्चों को ಚೆನ್ನಾಗಿರೋದು ಕೊಡೋದು ಮನಸ್ಸಿಲ್ಲ, अच्छा रहने वाला देने के लिए नहीं, ಶ್ರೇಷ್ಠವಾದದನ್ನ ಕೊಡ್ಲಿಕ್ಕೆ ಮನಸ್ಸು. लेकिन जो श्रेष्ठ है वो देने के लिए ಅದಕ್ಕೆ नहीं है. ದೇವರು इसीलिए परमेश्वर ಕೆಟ್ಟಿದ್ದರಲ್ಲಿ जो खराब हुआ है उसमें ಒಳ್ಳೆದನ್ನ ಮಾಡಲಿಲ್ಲ, अच्छा नहीं बनाया, ಉತ್ತಮವಾದದ್ದರಲ್ಲಿಂದ लेकिन जो उत्तम है उसमें से ಉತ್ತಮವಾದದ್ದರಲ್ಲಿಂದ जो उत्तम है उसमें से ಶ್ರೇಷ್ಠವಾದದ್ದನ್ನ ಮಾಡ್ದ. श्रेष्ठ चीजों को उन्होंने ಆ किया ಶ್ರೇಷ್ಠವಾದದಲ್ಲಿ और जो श्रेष्ठ है उसमें ಉತ್ತಮದಿಂದ ತೆಗೆಯಲ್ಪಟ್ಟ. उत्तम से निकाला गया. ಅಂದ್ರೆ उसका मतलब ನೀನು ಉತ್ತಮನಾಗಿದ್ದೀಯಾ, आप उत्तम हो, ಆದ್ರೆ लेकिन ದೇವರು ನಿನಗೆ
ನಿಮಗೆ ಸೃಷ್ಟಿ ಮಾಡಿರೋದು ಶ್ರೇಷ್ಠವಾದದ್ದು. लेकिन परमेश्वर ने जो आपको रचा वो श्रेष्ठ के लिए है. ಉತ್ತಮದಲ್ಲಿ ನೆಲೆಗೊಳ್ಳಬೇಡ, उत्तम में आप मत वास कीजिए, ಶ್ರೇಷ್ಠದಲ್ಲಿ ನೀನು ಬರಬೇಕು. लेकिन श्रेष्ठता में आपको आना है. ಆಮೆನ್. आमेन. ಎತ್ತಿ ಅವನನ್ನ ಅಲ್ಲಿಟ್ಟ, उसे उठाकर वहां पर रख दिया, ಶ್ರೇಷ್ಠವಾದದನ್ನ ಕೊಟ್ಟ. श्रेष्ठ चीज को ಆದ್ರೆ दिया. लेकिन ಈ ಉತ್ತಮವಾದವನು ये उत्तम जो है ಬೀಳುವಾಗ जब वो गिर जाता है, ಎಲ್ಲಿಂದ ತೆಗೆಯಲ್ಪಟ್ಟಿದ್ದಾನೋ जहां से उसे लाया गया है, ಈಗ ಅದನ್ನ अब उसको ತನ್ನ ಸ್ವಂತ ಕೈಯಾರೆ उसका अपने हाथों से ಶ್ರೇಷ್ಠವಾಗಿ ಮಾಡ್ಕೋ. श्रेष्ठ बना ले. ಯಾಕಂದ್ರೆ ನಾನು ನಿನಗೆ ಶ್ರೇಷ್ಠ ಮಾಡಿ ಕೊಟ್ಟಿದ್ದೆ, क्योंकि मैंने तुम्हें श्रेष्ठ बनाकर ನೀನು दिया ಇಟ್ಕೊಳ್ಳಿಲ್ಲ, था, लेकिन तुमने उसे रखा नहीं. ನಿನ್ನನ್ನು ತಿರುಗಿ ಉತ್ತಮಕ್ಕೆ ಕಳಿಸ್ತೀನಿ. मैं वापस तुम्हें उत्तम में भेजूंगा. ನೀನು ಈಗ ಅದನ್ನ अब तुम उसे ಶ್ರೇಷ್ಠವಾಗಿ ಮಾಡಿಕೋ श्रेष्ठ बना लो. ಅಂತ ಹೇಳಿ जब ऐसे कहकर ಅವನನ್ನು ಹೊರಗಡೆ ಹಾಕಿದ. उसे बाहर डाला.